ನಮ್ಮ ಎಲೆಕ್ಷನ್ ಯಾತ್ರೆ ಡೆಮೋಕ್ರಸಿ ಜಾತ್ರೆ ಈಗ ಇರೋದು ಕರ್ನಾಟಕದ ಒನ್ ಆಫ್ ದ ಮೋಸ್ಟ್ ಪ್ರತಿಷ್ಠಿತ ಕ್ಷೇತ್ರ ಅಂತ ಹೇಳಬೇಕು, ಸೊರಬ ಕ್ಷೇತ್ರ. ಸೊರಬ ಅಂತ ಕೂಡಲೇ ನಮಗೆ ನೆನಪಾಗೋದು ಬಂಗಾರಪ್ಪನವರು. ಅದೇ ರೀತಿಯಾಗಿ ವೆಲ್ಕಮ್ ಬೋರ್ಡ್ ನೋಡ್ತಾ ಇದ್ರಿ, ಸುರಭಿಪುರಕ್ಕೆ ಸ್ವಾಗತ ಅಂತ. ಈ ಒಂದು ಕ್ಷೇತ್ರದಲ್ಲಿ ಎಸ್ ಬಂಗಾರಪ್ಪನವರು 7 ಬಾರಿ ಗೆದ್ದಿರ್ತಾರೆ. ಸೋಲೆ ಕಂಡಿರದಂತಹ ಸೋಲಿಲ್ಲದ ಸರದಾರ ಎಸ್ ಬಂಗಾರಪ್ಪನವರು 7 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂದ್ರೆ ನೀವು ನಿಜಕ್ಕೂ ಲೆಕ್ಕ ಹಾಕ್ಬೋದು ಯಾವ ರೀತಿಯಾದಂತಹ ಒಂದು ಬಂಗಾರಪ್ಪನವರ ಭದ್ರಕೋಟೆ ಇದು ಅಂತ. ಬಂಗಾರಪ್ಪನವರ ನಂತರ ಕುಮಾರ್ ಬಂಗಾರಪ್ಪನವರು ಇಲ್ಲಿ ನಿಲ್ತಾರೆ, 2 ಬಾರಿ ಗೆಲ್ತಾರೆ. ಅದಾದ ನಂತರ ಮಧು ಬಂಗಾರಪ್ಪನವರು ಯಾವಾಗ ಇಲ್ಲಿ ಸಕ್ರಿಯ ರಾಜಕೀಯಕ್ಕೆ ಇಳಿತಾರೆ ಆಗ ಇಬ್ಬರು ಸಹೋದರರ ಸವಾಲಾಗುತ್ತೆ. ಕಳೆದ ಬಾರಿಯ ಒಂದು ಚುನಾವಣೆಯಲ್ಲಿ ಮಧು ಬಂಗಾರಪ್ಪನವರು ಬಹಳ ಭರ್ಜರಿಯಾದಂತಹ ಒಂದು ಗೆಲುವನ್ನ ಸಾಧಿಸ್ತಾರೆ. ಸುಮಾರು 58,000 ಮತಗಳನ್ನ ಗಳಿಸ್ತಾರೆ. ಕುಮಾರ್ ಬಂಗಾರಪ್ಪನವರಿಗೆ ಸೋಲಾಗುತ್ತೆ. ಈ ಬಾರಿ ಮತ್ತೊಮ್ಮೆ ಮಧು ಬಂಗಾರಪ್ಪನವರಿಗೆ ಅಲ್ಲಿ ಸೀಟ್ ಸಿಕ್ಕಿದೆ ಜೆಡಿಎಸ್ ನಿಂದ. ಅವರ ವಿರುದ್ಧ ಈ ಬಾರಿ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಹೋಗಿರುವಂತಹ ಕುಮಾರ್ ಬಂಗಾರಪ್ಪನವರು ಈ ಬಾರಿ ಸ್ಪರ್ಧಿಸ್ತಾರೆ. ಏನಾಗುತ್ತೆ ಅಂತ ನೋಡಬೇಕು. ಸಹೋದರರ ಸವಾಲಿರುವಂತಹ ಈ ಕ್ಷೇತ್ರದಲ್ಲಿ ಜೆಡಿಎಸ್ನ ಮಧು ಬಂಗಾರಪ್ಪ ಗೆಲ್ತಾರಾ ಅಥವಾ ಬಿಜೆಪಿಗೆ ಹೋಗಿರುವಂತಹ ಕುಮಾರ್ ಬಂಗಾರಪ್ಪ ಗೆಲ್ತಾರಾ ಅಥವಾ ಕಾಂಗ್ರೆಸ್ ಇಬ್ಬರಿಗೂ ಸರ್ಪ್ರೈಸ್ ಕೊಡುತ್ತಾ? ಎಲ್ಲದಕ್ಕೂ ಜನ ಏನ್ ಹೇಳ್ತಾರೆ ಬನ್ನಿ ಸೊರಬಾದ ಕಡೆ ನಾವು ಹೋಗೋಣ. ಓಕೆ, ನಾವೀಗ ಸೊರಬಾದಲ್ಲಿದ್ದೀವಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ ಸೊರಬ ಬಹಳ ಪ್ರತಿಷ್ಠಿತ ಕ್ಷೇತ್ರ ಅಂತ. ಅದೇ ರೀತಿಯಾಗಿ ಅಲ್ಲಿನ ಮುಖ್ಯ ರಸ್ತೆಯಲ್ಲಿದ್ದೀವಿ ಸೊರಬ ತಾಲೂಕಿನಲ್ಲಿ. ನಿಮ್ಮೂರಲ್ಲಿ ಎಲೆಕ್ಷನ್ ಇದು ಯಾವ ರೀತಿಯಾಗಿದೆ? ಎಲೆಕ್ಷನ್ ಬಗ್ಗೆ ನಮಗೆ ಗೊತ್ತಿಲ್ಲ. ಓಟ್ ಹಾಕ್ತೀರಿ? ಬನ್ನಿ ಮೇಡಮ್, ಓಟ್ ಹಾಕ್ತೀರಾ ನೀವು? ಎಷ್ಟು ಡಿಸೈಡ್ ನೋಡ್ಬೇಕು. ಯಾರು ಹವಾ ಜಾಸ್ತಿ ಇದೆ? ಎಲ್ಲರದು ಇದೆ. ಕುಮಾರ್ ಬಂಗಾರಪ್ಪನವರ ಆಲ್ ಆಸ್ ದೇರ್. ಕಾಂಗ್ರೆಸ್ ಆಡಳಿತ ಹೇಗಿತ್ತು 5 ವರ್ಷ? ಅಷ್ಟಕ್ಕಷ್ಟೇ, ಏನು ತುಂಬಾ ಚೆನ್ನಾಗೇನಿಲ್ಲ. ಒಳ್ಳೆ ಜನರನ್ನ ನೋಡಿ ಓಟ್ ಹಾಕ್ಲಿಕ್ಕೆ ಹೇಳ್ತಾರೆ. ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ರೆ, ಯಾರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಓಟ್ ಹಾಕ್ಲಿಕ್ಕೆ ಎಲ್ರು ಸೊರಬಾದಲ್ಲಿ ಈ ಬಾರಿ ರಾಜಕೀಯ ಹವಾ ಹೇಗಿದೆ ಚುನಾವಣೆ? ಮಧು ಬಂಗಾರಪ್ಪನವರೇ 100% ವಿನ್ ಆಗ್ತಾರೆ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ತುಂಬ ಜನಾನುರಾಗಿ ಕೂಡ ಹೌದು. ನೊಂದ ಜನರಿಗೆ ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ಇವೆಲ್ಲ ಕಾರಣದಿಂದ ಮಧು ಬಂಗಾರಪ್ಪನವರು ಈ ಬಾರಿ ಗೆದ್ದೇ ಗೆಲ್ತಾರೆ ಅಂತೇಳಿ. ಬಂಗಾರಪ್ಪನವರು ಪಕ್ಷ ಚೇಂಜ್ ಮಾಡಿದ್ದಾರೆ, ಅದರಿಂದ ಏನಾದ್ರು ಎಫೆಕ್ಟ್ ಆಗ್ಬೋದಾ? ಅದರಿಂದ ತೀರಾ ಏನು ಎಫೆಕ್ಟ್ ಆಗ್ಲಿಕ್ಕಿಲ್ಲ ಅಂತ ನಮ್ಮ ಭಾವನೆ. ಅದೇನು ನಡೆಯಲ್ಲ. ಕುಮಾರ್ ಬಂಗಾರಪ್ಪನವರು ಪಕ್ಷ ಚೇಂಜ್ ಮಾಡಿದ್ರು ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ಸೊರಬಾದವರಾ? ಹೌದು, ಸೊರಬಾದವರು. ಈ ಬಾರಿ ಯಾರು ಬರ್ಬೋದು ನಿಮ್ಮ ಪ್ರಕಾರ? ಈ ಸಲ ಹೇಳೋದು ಡೌಟ್ ಇದೆ. ಅಣ್ಣ ತಮ್ಮಂದೇ ಜಗಲ್ ಬಂದಿರೋದ್ರಿಂದ ಯಾರು ಬರ್ತಾರೆ ಅಂತ ಹೇಳೋದು ಸ್ವಲ್ಪ ಡೌಟ್ ಇದೆ. ಆದ್ರೆ ಯಾರೇ ಬರ್ಲಿ ನಮ್ ಸೊರಬ ಉದ್ಧಾರ ಆಗೋದು ನಮಗ್ ಬಹಳ ಮುಖ್ಯ ಆಗಿದೆ. 40 ವರ್ಷದಿಂದ ಸಾಗರ ಹಿಂದೆ ಹೆಂಗಿತ್ತೋ ಸೊರಬ ಈಗೂ ಹಂಗೆ ಇದೆ. ಬಟ್ ಸಾಗರ ತುಂಬಾ ಇಂಪ್ರೂವ್ ಆಗಿದೆ, ಸೊರಬ ಮಾತ್ರ ಇದ್ದಂಗೆ ಇದೆ. ಅದಕ್ಕೆ ಯಾರೇ ಬರ್ಲಿ ನಮ್ ನಾಯಕರು ನಮ್ ಸೊರಬನ ಇಂಪ್ರೂವ್ ಮಾಡೋಂಥವ್ರು ಬರ್ಲಿ ಅಂತ ಹೇಳಿ ನಾವು ಆಸೆ ಪಡ್ತೀವಿ. ಕುಮಾರ್ ಬಂಗಾರಪ್ಪನವರು ಬಿಜೆಪಿಗೆ ಬಂದಿದ್ದಾರೆ, ಏನಾದ್ರೂ ವ್ಯತ್ಯಾಸ ಆಗ್ಬೋದಾ ಈ ಸಲ? ಮೋಸ್ಟ್ಲಿ ಆಗ್ಬೋದು. ಅವ್ರ ಫಾಲೋವರ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಬಿಜೆಪಿ ಓಟ್ಗಳು ಏನಿದೆಯಲ್ಲ ಆ ಓಟ್ಗಳು ಖಂಡಿತ ಅವ್ರಿಗೆ ಬಿದ್ದೇ ಬೀಳುತ್ತೆ. ಆಲ್ಮೋಸ್ಟ್ ಆಲ್ ಇಲ್ಲಿ ಬಿಜೆಪಿಗೆ ತುಂಬಾ ಸಪೋರ್ಟ್ ಇದೆ ಇಲ್ಲಿ. ಹೌದು, ಆಗ್ಬೋದು, ಆಗ್ಬೇಕು ಅಂತಾನೆ ಬಯಸ್ತೀವಿ ನಾವು. ಓಕೆ, ಸೊರಬಾದಲ್ಲಿ ನಾವೀಗ ಮಾತಾಡೋದಾದ್ರೆ ಈಕ್ವಲ್ ಇದೆ. ಯಾಕಂದ್ರೆ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿ ಬಂದಿರೋದು ಏನಾದ್ರೂ ಎಫೆಕ್ಟ್ ಆಗ್ಬೋದಾ ಅಥವಾ ಮಧು ಬಂಗಾರಪ್ಪನವರು ಅದೇ ಹವಾವನ್ನ ಮೇಂಟೈನ್ ಮಾಡ್ತಾರ? ನೋಡೋಣ. ನಮ್ಮ ಎಲೆಕ್ಷನ್ ಯಾತ್ರೆಯನ್ನ ಈಗ ಸೊರಬಾದಲ್ಲಿದೆ. ಈ ಬಾರಿ ಚುನಾವಣಾ ಕಾವು ಹೇಗಿದೆ ನಿಮ್ಮೂರಲ್ಲಿ? ಮಧು ಬಂಗಾರಪ್ಪನವ್ರದ್ದೇ ಹೇಳಿದ್ದು, ಅವರೇ ಜೆಡಿಎಸ್. ಹೌದು, ಅವ್ರದ್ದೇ ಸ್ವಲ್ಪ ಭಾರಿ ಜನ ಮೊನ್ನೆ ಬಹಿರಂಗ ಇದು ಅಲ್ಲಿ ನಾಮಿನೇಷನ್ ಮಾಡಕ್ ಹೋಗಿದ್ದಾರಲ್ಲ, ಅವಾಗ ವಿಪರೀತ ಜನ ನೋಡಿದ್ದು. ಅದ್ರ ಮೇಲೆ ಹೇಳೋದು ಏನೋ ಹೇಳೋದು ಕಷ್ಟ. ಸೊ ನಾವು ಮುಂದಿನ ಕ್ಷೇತ್ರ ಶಿಕಾರಿಪುರ, ಯಡಿಯೂರಪ್ಪನವರ ಕ್ಷೇತ್ರ. ಅಲ್ಲಿಗೆ ನಮ್ಮ ಪಯಣ ಮುಂದುವರಿಯುತ್ತೆ. ಬನ್ನಿ ಅಲ್ಲಿ ಜನ ಏನ್ ಹೇಳ್ತಾರೆ ನೋಡ್ಕೊಂಡ್ ಬರೋಣ.